ಡ್ಯಾಡಿ ಮಮ್ಮಿ ನಾನು ಏನ್ ಮಾಡಿದೆ ಅಂತ ನೀವು ನಂಬಲ್ಲ. ಏನ್ ಮಾಡಿರ್ತೀಯ? ನಿನ್ ರೂಮ್ನ ಬಾತ್ರೂಮ್ನ ಕ್ಲೀನ್ ಮಾಡ್ಕೊಂಡಿರ್ತೀಯ ಅಥವಾ ನೀನ್ ಯಾವಾಗ್ಲೂ ಮ್ಯಾಗಿ ಮಾಡ್ಕೊತೀಯಲ್ಲ, ಅದ್ರ ಬಿಟ್ಟು ಬೇರೆ ಅಡಿಗೆ ಮಾಡೋದೇನಾದ್ರೂ ಕಲ್ತಿದ್ಯಾ? ಇಲ್ಲ, ಬ್ಯಾಂಕಿಂದ ಲೋನ್ ತಗೊಂಡೆ. ಏನ್ ತಗೊಂಡೆ? ನೀನ್ ಕೇಳಿದ್ನೆ ನಾನು ಹೇಳಿದ್ದು. ಇವತ್ತಿಂದ ನಾನು ಅಫಿಷಿಯಲ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಅಡಲ್ಟ್ ಆಗಿದ್ದೀನಿ. ಅದಕ್ಕೆ ಬ್ಯಾಂಕ್ ಅವರು ನನ್ನ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದಿರಾ ಫ್ರೀಯಾಗಿ ಪ್ರೀ ಅಪ್ರೂವ್ಡ್ ಲೋನ್ ಕೊಟ್ರು. ನಿನಗೆ ಯಾಕೋ ಬೇಕಿತ್ತು ಲೋನು? ಮಾ, ನಾನೊಂದು ಹೊಸ ಕ್ಯಾಮ್ರಾ ಇಸ್ಕೊಳ್ತೀನಿ ಮಾ. ಅದ್ರಲ್ಲಿ ವಿಡಿಯೋಗಳು ಮಾಡ್ತೀನಿ. ಆ ವಿಡಿಯೋಗಳು ಸೂಪರ್ ಹಿಟ್ ಆಗುತ್ತೆ. ವಿಡಿಯೋಸ್ ಮಾಡ್ತೀಯಾ? ಲೋ, ಯಾರು ನೋಡ್ತಾರೆ ವಿಡಿಯೋಸ್ ಮಾಡ್ತೀಯಾ? ಕೇಳಿಸ್ಕೊಡ್ಯಾಡಿ, ಈ ಒಂದು ಕ್ಯಾಮ್ರಾ ಇಸ್ಕೊಂಡು ಅದಕ್ಕೊಂದು ಲೆನ್ಸ್ ಇಸ್ಕೊಂಡು ಆಮೇಲೆ ಒಂದು ಲೈಟ್ ನ ಇಸ್ಕೊಂಡ್ರೆ ಸಾಕು. ನಮಗೆ ಯಾವ ತರ ಬೇಕೋ ಅದ್ರ ವಿಡಿಯೋಗಳನ್ನ ನಾವು ಮಾಡ್ಕೊಳ್ಬಹುದು. ವಿಡಿಯೋಸ್ ಮಾಡಕ್ಕೆ ಬ್ಯಾಂಕಿಂದ ಲೋನ್ ತಗೊಂಡ? ಯಾವ ಮನೆ ಹಾಳ ನಿನ್ಗೆ ಈ ತರ ಐಡಿಯಾ ಕೊಟ್ಟ? ಈ ಐಡಿಯಾ ನಂದೇಮ್ಮ. ಅದಕ್ಕೆ 1 ಲಕ್ಷ ತಗೊಂಡಿತ್ತು. 1 ಲಕ್ಷನ? ಲೋ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಇರ್ತದ ಗೊತ್ತಿರೋ ನಿನ್ಗೆ? ನೀನೀಗ 1 ಲಕ್ಷ ತೀರ್ಸೋಷ್ಟೊತ್ತಿಗೆ ಮುಳುಗೆ ಹೋಗಿರ್ತೀಯ. ಡ್ಯಾಡಿ ರಿಲ್ಯಾಕ್ಸ್, ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ. ನಾನು ಫಸ್ಟ್ ವಿಡಿಯೋಸ್ ಮಾಡ್ತೀನಿ. ಅದು 1 ನಿಮಿಷ ಬಂದ್ರೆ ಶಾರ್ಟ್ಸ್ಗೆ ಮತ್ತೆ ರೀಲ್ಸ್ಗೆ ಹಾಕ್ತೀನಿ. ಅಕಸ್ಮಾತ್ ಅದು 5 ನಿಮಿಷ ಬಂತು ಅಂದ್ರೆ ಅದನ್ನ ಒಂದು ಶಾರ್ಟ್ ಮೂವಿ ತರ ಮಾಡ್ತೀನಿ. ವಿಡಿಯೋಸ್ ಮಾಡಿ ಏನ್ ಮಾಡ್ತೀಯಾ? ಈ ರೀಲ್ಸ್ ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಗೆ ಹಾಕ್ತೀನಿ. ಈ ಶಾರ್ಟ್ಸ್ ನ ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತೀನಿ. ಆಮೇಲೆ ಈ ಶಾರ್ಟ್ ಮೂವಿ ಮಾಡ್ತೀನಲ್ವಾ, ಅದನ್ನ ಯೂಟ್ಯೂಬ್ ಹಾಕಿ ಯೂಟ್ಯೂಬ್ ನಲ್ಲಿ ತೆಗೆದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಪ್ರಮೋಟ್ ಮಾಡ್ತೀನಿ. ಆಗ ಫುಲ್ಲು ದುಡ್ಡು ಬರುತ್ತೆ. ಲಾಭನೋ ಲಾಭ. ಆಗ ನಾನು ಫುಲ್ಲು ಹೀರೋ ಆಗ್ಬಿಡ್ತೀನಿ. ಜನಕ್ಕೆಲ್ಲ ಇಷ್ಟ ಆಗ್ಬಿಡ್ತೀನಿ. ಒಬ್ಬ ದಡ್ಡರಿಗೆ ಇಷ್ಟ ಆಗುತ್ತೆ. ಸುಮ್ಮನೆ ನಡೆ. ಆಮೇಲೆ ವ್ಲಾಗ್ಸ್ ಮಾಡ್ತೀನಿ. ಓನ್ಲಿ ಪ್ರೀಮಿಯಂ ಕಸ್ಟಮರ್ಸ್ಗೆ ಮಾತ್ರ. ಆಯ್ತಪ್ಪ, ನೀನ್ ಹೇಳೋದೆಲ್ಲ ಚೆನ್ನಾಗಿದೆ, ಆದ್ರೆ ಇದು ನೀನ್ ಅನ್ಕೊಳಕ್ ಆಗಿಲ್ಲ ಅಂದ್ರೆ? ಅಲ್ಲಮ್ಮ, ಯಾರ್ಯಾರೋ ಡಮ್ಮಿ ಫೋನ್ಗಳಲ್ಲಿ ವಿಡಿಯೋಗಳು ಮಾಡ್ಕೊಂಡು ಫುಲ್ ಫೇಮಸ್ ಆಗಿ ದೊಡ್ಡದಾಗಿ ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ನಾವು ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರೋರು ವಿಡಿಯೋಸ್ ಮಾಡಕ್ಕಾಗಲ್ವಾ? ಆಯ್ತಪ್ಪ, ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ಒಂದು ಪ್ರಾಮಿಸ್ ಮಾಡಿ, ನೆಕ್ಸ್ಟ್ ಟೈಮು ಈ ತರ ದಡ್ಡನ್ ತರ ಪ್ಲಾನ್ ಮಾಡಿ ಅದಕ್ಕೆ ಲೋನ್ ಇಸ್ಕೊಂಡು ಹಾಳಾಗೋಕ್ಕಿಂತ ಮುಂಚೆ ನಮ್ಗೊಂದು ಮಾತು ಕೇಳು, ಆಯ್ತಾ? ಓಕೆ. ನಾನು ಈ ಕ್ಯಾಮ್ರಾನ ಇಸ್ಕೊಂಡು ಫುಲ್ಲು ದುಡ್ಡು ಮಾಡ್ಕೊಂಡು ದುಡ್ಡನ್ನ ಎಣ್ಸಕ್ಕೆ ಆಗದೆ ನಿಮ್ಮನ್ನ ಕಳೆದು ಸ್ವಲ್ಪ ಬಂದು ದುಡ್ಡು ಎಣ್ಸಿ ಅಂದಾಗ ನೀವು ಬಂದು ದುಡ್ಡು ಎಣ್ಸಕ್ಕಾಗದೆ ನಿಮ್ಮ ಕೈಗಳು ನೋವು ಬಂದು ಏನಪ್ಪ ಮುಂಚೆನೆ ಹೇಳದಲ್ವಾ ಅಂತ ಹೇಳಂಗಿಲ್ಲ, ಆಯ್ತಾ? ಆಯ್ತಪ್ಪ ಕುಬೇರ, ನಾವು ಕಾಯ್ತೀವಿ. ಎಷ್ಟೋ ಜನ ನಂತರನೇ ಒಂದು ಕ್ಯಾಮ್ರಾನ ಇಸ್ಕೊಳ್ತಾರೆ. ಬರೀ ಕ್ಯಾಮ್ರಾ ಇಸ್ಕೊಂಡ್ರೆ ಸಾಲದು, ಅದಕ್ಕೊಂದು ಲೆನ್ಸ್ ಇಸ್ಕೊಳ್ಬೇಕಾಗುತ್ತೆ. ತುಂಬಾ ಹುಡುಕಿ ಅದಕ್ಕೆ ಸೂಟ್ ಆಗುವಂತ ಲೆನ್ಸ್ ನ ಇಸ್ಕೊಳ್ತೀವಿ. ಒಳ್ಳೆ ಕ್ಯಾಮ್ರಾಗೆ ಒಳ್ಳೆ ಲೈಟ್ ಬೇಕಲ್ವಾ? ಸೊ ಚೆನ್ನಾಗಿರೋ ಲೈಟ್ನೇ ಪರ್ಚೇಸ್ ಮಾಡ್ತೀವಿ. ಇನ್ನೇನು ಕ್ಯಾಮ್ರಾ ಬಂತು, ಲೈಟ್ಸ್ ಬಂತು, ಇನ್ನೇನಿದ್ರು ಆಕ್ಷನ್ ಅಲ್ವಾ? ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀವಿ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀವಿ, ಕನ್ಸಿಸ್ಟೆನ್ಸಿ ಕೊಡ್ತೀವಿ, ಕ್ವಾಲಿಟಿ ಕೊಡ್ತೀವಿ, ಸ್ಟೋರಿ ವೈಸ್ ಚೆನ್ನಾಗೇ ಮಾಡಿರ್ತೀವಿ. ಆದರೆ ವ್ಯೂಸ್ ಹೋಗ್ತಿರಲ್ಲ, ಲೈಕ್ಸ್ ಅಂತೂ ಕೇಳಲೇಬೇಡಿ. ಸೊ ಹೀಗಿರಬೇಕಾದಾಗ ನಮ್ಮ ಫೋಕಸ್ಸು ಇನ್ಸ್ಟಾಗ್ರಾಮ್ನ ಬಿಟ್ಟು ಯೂಟ್ಯೂಬ್ ಮೇಲೆ ಹೋಗುತ್ತೆ. ಯೂಟ್ಯೂಬ್ನಲ್ಲಿ ಮಾಡೋಣ, ಸಂಪಾದನೆ ಮಾಡೋಣ ಅಂತ. ಆದರೆ ಯೂಟ್ಯೂಬ್ನಲ್ಲೂ ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ಫಾಲೋವರ್ಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅಂತ ಬೇಜಾರಾಗಬೇಡಿ. ಇವತ್ತಿಲ್ಲ ನಾಳೆ ನೀವು ಸಕ್ಸಸ್ನ ನೋಡ್ತೀರಾ. ಸೊ ಅಲ್ಲಿವರೆಗೂ ಕಷ್ಟಪಟ್ಟಾದ್ರೂ ಸರಿ, ಇಷ್ಟಪಟ್ಟು ಮಾಡಿ. ಒಂದಲ್ಲ ಒಂದಿನ ಯೂಟ್ಯೂಬ್ ನಿಮ್ಮನ್ನ ರೆಕಗ್ನೈಸ್ ಮಾಡುತ್ತೆ. ಆಗ ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ. ಸೊ ನಾನು ನಂಬಿದ್ದೀನಿ, ನಾಳೆ ದಿನ ನಾನು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ. ಸೊ ದಿಸ್ ಇಸ್ ಮೈ ಜರ್ನಿ ಆ್ಯಂಡ್ ಇಟ್ ವಿಲ್ ಗೋ ಆನ್.